ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ನಾನಿವತ್ತು 4 ಥರ ತರಕಾರಿನ ಯೂಸ್ ಮಾಡಿ ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಫ್ರೆಂಡ್ ಸಾಂಬಾರು ಪುಡಿ, ಕಾಯಿ, ಟೊಮೊಟೊ, ಈರುಳ್ಳಿನ ಇಲ್ಲಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಗೆಡ್ಡೆಕೋಸು, ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ತರಕಾರಿ ಸಾಂಬಾರು ಹೇಗೆ ಮಾಡೋದು ಆ ಸೈಜ್ಗೆ ನಾನು ಕಟ್ ಮಾಡಿ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್. ನೆಕ್ಸ್ಟ್ ಫ್ರೆಂಡ್ ನಾನು ಒಗ್ಗರಣೆಗೆ ಈರುಳ್ಳಿ, ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ಒಣಮೆಣ್ಸಿನ್ಕಾಯಿ ಫ್ರೆಂಡ್. ನೆಕ್ಸ್ಟು ಫ್ರೆಂಡ್ ಇಲ್ಲಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಟೊಮೊಟೊ, ಈರುಳ್ಳಿ, ಕಾಯಿ ಮತ್ತು ಮನೆಯಲ್ಲಿ ತಯಾರಿಸಿರುವಂಥ ಖಾರದ ಪುಡಿನ ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೋತೀನಿ ಫ್ರೆಂಡ್. ರುಬ್ಬಿದ ನಂತರ ಮಾಡುವ ವಿಧಾನ ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ಎಂಟು ತನಕ ನೋಡಿ ಫ್ರೆಂಡ್. ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಖಾರದ ಪುಡಿ ನಾನಿಲ್ಲಿ 4 ಚಮಚದಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್. 2 ಹೊತ್ತಿಗೆ ಸಾಂಬಾರಾಗುತ್ತೆ. ನೀವೇನಾದರೂ 8 ಜನ ಊಟನೇ ಮಾಡಬಹುದು ಈ ಸಾಂಬಾರಲ್ಲಿ ಫ್ರೆಂಡ್. ಆ ಕ್ವಾಂಟಿಟಿ ಇದೆ ಫ್ರೆಂಡ್. ಇದು ನೀರನ್ನ ಹಾಕಿ ರುಬ್ಕೋತೀನಿ. ರುಬ್ಬಿದ ನಂತರ ಫ್ರೆಂಡ್ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್. ಬೇಗನೆ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸ್ಟವ್ನ ಆನ್ ಮಾಡಿ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್. ಎಣ್ಣೆ ಹಾಕಿದ ನಂತರ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಫ್ರೆಂಡ್ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್. ಫ್ರೆಶ್ ಕರಿಬೇವಿನ ಸೊಪ್ಪು ಫ್ರೆಂಡ್. ಇವಾಗ ತಂದಿರೋ ಕರಿಬೇವಿನ ಸೊಪ್ಪು ಫ್ರೆಂಡ್. ಹೇಗೆ ಕಾಣಿಸ್ತಾ ಇದೆ ನೋಡಿ, ತುಂಬಾ ಕಲರ್ಫುಲ್ಲಾಗಿದೆ. ಬೆಳ್ಳುಳ್ಳಿನ ಫ್ರೆಂಡ್ ಸಿಪ್ಪೆನ ತೆಗೆದು ಆ್ಯಡ್ ಮಾಡ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಫ್ರೆಂಡ್. ಬೇಕಿದ್ರೆ ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಸಣ್ಣದಾಗಿ ಈರುಳ್ಳಿನ ಹೆಚ್ಚಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೋತೀನಿ ಫ್ರೆಂಡ್. ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾನಿಲ್ಲಿ ಫ್ರೈನ ಮಾಡಿಕೊಂಡು ಫ್ರೆಂಡ್ ನಾನಿಲ್ಲಿ ಅರ್ಧ ಬೌಲಷ್ಟು ಫ್ರೆಂಡ್ ನಾನು ಬೇಳೆಕಾಳನ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್. ಬೇಳೆಕಾಳನ್ನ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. 1 ನಿಮಿಷದಷ್ಟು ಚೆನ್ನಾಗಿ ಹುರ್ಕೋತೀನಿ ಫ್ರೆಂಡ್. ಆಮೇಲೆ ನಾನಿಲ್ಲಿ ಏನೇನು ತರಕಾರಿ 4 ಥರ ತರಕಾರಿ ತೊಗೊಂಡಿದ್ನಲ್ವ, ಏನೇನು ಅಂದರೆ ಫ್ರೆಂಡ್ ಆಲೂಗೆಡ್ಡೆ, ಬದನೆಕಾಯಿ, ಗೆಡ್ಡೆಕೋಸು, ಕ್ಯಾರೆಟ್ 4 ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್. ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಮಿಕ್ಸ್ ಮಾಡಿದ ನಂತರ ನಾನು ಏನು ರುಬ್ಕೊಂಡಿದ್ದೆ ಆ ಖಾರನ ಇಲ್ಲಿ ಆ್ಯಡ್ ಮಾಡ್ತೀನಿ. ಒಗ್ಗರಣೆನೂ ಹಾಕ್ದಂಗಾಯಿತು ಮತ್ತು ಸಾಂಬಾರ್ಗೂ ಆಯಿತು. ಒಂದೇ ನಾವು ಪಾತ್ರೆ ಆ್ಯಡ್ ಮಾಡಿರೋದು ಫ್ರೆಂಡ್. ಬೇಗನೆ ಆಗುತ್ತೆ. ನೀವೇನಾದರೂ ಬೇಗ ಎಲ್ಲಾದರೂ ಡ್ಯೂಟಿಗೆ ಹೋಗಬೇಕು ಮಾಡೋದಕ್ಕಾಗಲ್ಲ ಅಂದರೆ ಈ ಥರ ಟ್ರೈ ಮಾಡಿ, ಬೇಗನೆ ಆಗುತ್ತೆ. ಒಂದು 4 ವಿಸಲ್ ಕೂಗಿಸಿದ್ರೆ ಫ್ರೆಂಡ್ ಬೇಳೆನೂ ಬೆಂದಿರುತ್ತೆ, ತರಕಾರಿನೂ ಕರೆಕ್ಟಾಗಿ ಅದಕ್ಕೆ ಬೆಂದಿರುತ್ತೆ ಫ್ರೆಂಡ್. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಸಾಂಬಾರು ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನಾವೇನು ರುಬ್ಕೊಂಡಿದ್ದೋ ಆ ಖಾರನ ಆ್ಯಡ್ ಮಾಡಿಬಿಟ್ಟು ಅದೇ ಮಿಕ್ಸರ್ ಜಾರ್ನಲ್ಲಿ ನಾನು ನೀರನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್. ನೀರು ಹಾಕಿದ ನಂತರ ಫ್ರೆಂಡ್ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಫ್ರೆಂಡ್ ಈ ಕ್ವಾಂಟಿಟಿಲಿದೆ ಫ್ರೆಂಡ್, ಈ ಕನ್ಸಿಸ್ಟೆನ್ಸಿಲಿದೆ ಫ್ರೆಂಡ್. ನೋಡಿ, ಸಾಂಬಾರನ್ನ ತೆಳ್ಳಗೆ ಜಾಸ್ತಿ ಮಾಡ್ಕೋಬೇಡಿ, ಮೀಡಿಯಮಲ್ಲಿ ಈ ಮೆಥಡ್ಗಿದ್ರೆ ಸಾಕು ಫ್ರೆಂಡ್. ನೋಡಿ ತೋರಿಸ್ತೀನಿ, ಹಿಂಗಿದ್ರೆ ಸಾಕು. ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್. ಲಿಡ್ ಕ್ಲೋಸ್ ಮಾಡಿ 4 ವಿಸಲ್ ಕೂಗಿಸ್ತಾ ಇದ್ದೀನಿ. ಕೂಗಿಸಿದ ನಂತರ ಫ್ರೆಂಡ್ ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಉರಿ ಕೊಡಬೇಡಿ, ಜಾಸ್ತಿ ಉರಿ ಕೊಟ್ಟು ಬೇಯಿಸ್ಕೊಳ್ಳಿ. ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ತುಂಬಾ ಚೆನ್ನಾಗಿದೆ, ರುಚಿಯಾದಂತಹ ಬೇಳೆ ಮತ್ತು ತರಕಾರಿ ಸಾಂಬಾರು ಅಂತಲೇ ಹೇಳ್ಬೋದು. ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಫ್ರೆಂಡ್ ಮುದ್ದೆ ಜೊತೆ, ಚಪಾತಿ ಜೊತೆ, ಪರೋಟ ಜೊತೆ ಎಲ್ಲ ಕಾಂಬಿನೇಷನ್ಗೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಸಾಂಬಾರು. ನಾನಿವತ್ತು ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದ್ರ ಜೊತೆ ಕಾಂಬಿನೇಷನ್ ಆಗಿ ಇಷ್ಟ ಆಗುತ್ತೋ ಅದ್ರ ಜೊತೆ ಸರ್ವ್ ಮಾಡ್ಕೊಂಡು ಈ ಸಾಂಬಾರನ್ನ ತಿನ್ನಿ, ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಯನ್ನು ಒಂದೇ ಥರಲ್ಲಿ ಹಾಕ್ಬೋದು ಮತ್ತು ಒಂದೇ ಪಾತ್ರೆಯಲ್ಲಿ ಮಾಡ್ಕೋಬಹುದು. ಕುಕ್ಕರ್ನಲ್ಲಿ ಮಾಡಿದ್ರೆ ಫ್ರೆಂಡ್ ಟೈಮ್ ಸೇವ್ ಆಗೋಗುತ್ತೆ. ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಫ್ರೆಂಡ್ ಒಗ್ಗರಣೆ ಹಾಕ್ಬಿಟ್ಟು ವಿಸಲ್ ಕೂಗಿಸಿದ್ರೆ ಮುಗ್ದೋಯ್ತು ಫ್ರೆಂಡ್. ಸಾಂಬಾರು ತುಂಬ ಈಸಿಯಾಗಿ ಮಾಡ್ಕೋಬಹುದು. ಸೊ ಗೈಸ್, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರು, ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.